ನಮಸ್ಕಾರ, ಶುಭೋದಯ. ಇವತ್ತು ವರ್ಲ್ಡ್ UNO ಡೇ, ವಿಶ್ವ ಸಂಸ್ಥೆಯ ದಿನ ಅಂತ ಹೇಳ್ತಾರೆ. ಅಂದರೆ ಹಲವಾರು ದೇಶಗಳು ಒಟ್ಟಿಗೆ ಬಂದು ಈ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ ಯಾವುದನ್ನು ಮಾಡ್ಕೊಂಡಿದ್ದಾರೋ ಅದರ ಆ ಸಂಸ್ಥೆಯ ನಿರ್ಮಾಣವನ್ನು ಆಚರಿಸುವಂತಹ, ಅದಕ್ಕೆ ಸಂತೋಷಿಸುವಂತಹ ಒಂದು ಸಂದರ್ಭ ಇದು. ಹಲವಾರು ದೇಶಗಳ ಆಹಾರಗಳನ್ನು, ಅವರ ಪ್ರದರ್ಶನಿಗಳನ್ನು ಸೇರಿಸಿ ಎಲ್ಲರೂ ನೋಡಿ ಸಂತೋಷ ಪಡ್ತಾರಂತೆ. ಇಡೀ ವಿಶ್ವದಲ್ಲಿ ಬಗೆ ಬಗೆಯ ಆಚರಣೆಗಳು ಉಂಟಾಗತ್ವೆ. ನಮ್ಮ ನಗರದಲ್ಲೂ ನಮ್ಮ ನಾಡಲ್ಲೂ ಎಲ್ಲೆಲ್ಲಿ ಇಂಥ ಕಾರ್ಯಕ್ರಮಗಳು ನಡೀತಾ ಇದೆಯೋ ನಾವು ಎಲ್ಲರೂ ಹೋಗಿ ವೀಕ್ಷಿಸಿ ಹಲವಾರು ಬಗೆಯ ಮಾಹಿತಿಯನ್ನು ಪಡೆಯೋಣ. ಮಾಹಿತಿ ಅಂದ ಹಾಗೆ ನೆನಪಾಯಿತು, ಇವತ್ತಿನ ದಿನ ಮತ್ತೊಂದು ವಿಶೇಷ ಇದೆ. ವಿಶ್ವ ಅಭಿವೃದ್ಧಿ ಮಾಹಿತಿ ದಿನ, ವರ್ಲ್ಡ್ ಡೆವಲಪ್ಮೆಂಟ್ ಇನ್ಫಾರ್ಮೇಷನ್ ಡೇ ಅಂತಲೂ ಇದನ್ನು ಆಚರಿಸಲಾಗುತ್ತೆ. ನಮ್ಮ ವಿಶ್ವದಲ್ಲಿ, ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ವಿಜ್ಞಾನ ಇರ್ಬೋದು, ಇತಿಹಾಸ ಇರ್ಬೋದು, ಕಲೆ ಇರ್ಬೋದು, ಅಥವಾ ಟೆಕ್ನಾಲಜಿ ಇರ್ಬೋದು, ಯಾವುದೇ ಕ್ಷೇತ್ರ, ಸಾಹಿತ್ಯ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ, ಯಾವ ಬಗೆಯ ಅಭಿವೃದ್ಧಿ ಯೋಜನೆಗಳನ್ನು ಈಗ ಮಾಡಲಾಗ್ತಾ ಇದೆ, ಮತ್ತು ಎಷ್ಟರ ಮಟ್ಟಿಗೆ ನಾವು ಅದರಲ್ಲಿ ಯಶಸ್ವಿಯಾಗಿದ್ದೀವಿ, ಎಷ್ಟು ಯಶಸ್ವಿಯಾಗೋದಕ್ಕೆ ಸಾಧ್ಯವಾಗಿಲ್ಲ, ಯಾತಕ್ಕೆ ಸಾಧ್ಯವಾಗಿಲ್ಲ, ಏನು ಸಮಸ್ಯೆಗಳು, ಏನು ಸವಾಲುಗಳು, ಇನ್ನೇನು ಮಾಡ್ಬೋದು, ಏನೇನು ಮಾಡಬೇಕು, ಹೀಗೆ ಪ್ರಾಜ್ಞರೆಲ್ಲ ಸೇರಿ ಅಲ್ಲಲ್ಲಿ ವಿಚಾರಗೋಷ್ಠಿಗಳನ್ನು ಮಾಡಿ ಇಂಥ ಮಾಹಿತಿಯ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ತಾ, ಅದರ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಒಂದು ಭಾವ ಜಾಗೃತಿಯನ್ನು ಮಾಡಿಕೊಳ್ಳುವಂಥ ದಿನ. ಹಾಗಾಗಿ ಇವತ್ತು ಮಾಧ್ಯಮಗಳ ಮೂಲಕ ಇರ್ಬೋದು, ಅಥವಾ ನ್ಯೂಸ್ ಪೇಪರ್ಗಳ ಮೂಲಕ ಇರ್ಬೋದು, ಅಥವಾ ಇಂಟರ್ನೆಟ್ ಅಂತ ಇದ್ದೇ ಇದೆಯಲ್ಲ, ಇಂಥ ಎಲ್ಲ ಮಾಧ್ಯಮಗಳ ಮೂಲಕ ವಿಶ್ವದ ಒಂದು ಡೆವಲಪ್ಮೆಂಟ್ ಎಷ್ಟರ ಮಟ್ಟಿಗೆ ಮನುಕುಲ ಇವತ್ತು ಒಂದು ಪ್ರಗತಿಯನ್ನು ಸಾಧಿಸಿದೆ, ಅದರ ಒಂದು ಸತ್ಪರಿಣಾಮಗಳೇನು, ದುಷ್ಪರಿಣಾಮಗಳೇನು, ಎಲ್ಲಿ ನಾವು ಎಚ್ಚರ ತಾಳಬೇಕು, ಎಲ್ಲಿ ಹುಷಾರಾಗಿರಬೇಕು, ಎಲ್ಲಿ ಸರಿಪಡಿಸ್ಕೋಬೇಕು, ಯಾವುದ್ರ ಬಗ್ಗೆ ಹೆಮ್ಮೆ ಪಡ್ಕೋಬೇಕು, ಇದೆಲ್ಲವನ್ನು ಕೂಡ ತಿಳ್ಕೊಂಡು ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಒಳ್ಳೆಯ ದಿನ ಇದು. ಬನ್ನಿ ನಾವೆಲ್ಲರೂ ಜ್ಞಾನ ಪಿಪಾಸಗಳಾಗೋಣ. ಇನ್ನು ಕರ್ನಾಟಕದ ವಿಷಯ ಹೇಳೋದಾದರೆ ಇವತ್ತು ತುಂಬ ವಿಶೇಷ. ಇವತ್ತು ಹಾಸನಾಂಬ ದೇವಿಯ ದೇವಸ್ಥಾನದ ದೇಗುಲದ ಒಂದು ತೆರೆಯುವಿಕೆ ಆಗುವಂಥ ದಿನ. ಇವತ್ತಿನಿಂದ 15 ದಿವಸಗಳ ಕಾಲ ಹಾಸನಾಂಬ ದೇವಿ ದರ್ಶನ ಕೊಡ್ತಾಳೆ. ಏನು ದರ್ಶನ ಕೊಡ್ತಾಳೆ ಅಂತಂದರೆ, ಈ ಹಾಸನ ಅಂತ ಯಾವ ಜಿಲ್ಲೆ ಇದೆಯೋ ಅದಕ್ಕೆ ಹೆಸರು ಬಂದಿದೆ ಹಾಸನಾಂಬ ಇಂದ. ಅಲ್ಲಿ ಒಂದು ವಿಶೇಷವಾದ ದೇವಸ್ಥಾನ ಇದೆ. ಬೇಕಾದಷ್ಟು ದೇವಸ್ಥಾನಗಳೆಲ್ಲ ಇವೆ, ಶಕ್ತಿ ಪೀಠಗಳಿವೆ. ಇದರಲ್ಲಿ ಏನಪ್ಪ ವಿಶೇಷ ಅಂತಂದರೆ, ಈ ಹಾಸನಾಂಬ ಸದಾ ಸರ್ವದಾ ಪ್ರತಿದಿನವೂ ದರ್ಶನ ಕೊಡೋದಿಲ್ವಂತೆ. ಅವಳು ಈ ಕಾಲದಲ್ಲಿ ಮಾತ್ರ 15 ದಿವಸಗಳ ಕಾಲ ಮಾತ್ರ, ಈ ಅಶ್ವಿನ ಮಾಸದಿಂದ ಹಿಡಿದು ಕಾರ್ತಿಕದ ಪ್ರಾರಂಭದವರೆಗೂ ದರ್ಶನ ಕೊಡ್ತಾಳಂತೆ. ಈ ಸಂದರ್ಭದಲ್ಲಿ ತುಂಬ ಜನ ಹೋಗಿ ಅವಳ ದರ್ಶನವನ್ನು ಪಡೀತಾರೆ. ಅವಳಿಗೆ ಯಾತಕ್ಕೆ ಹಾಸನಾಂಬ ಅಂತ ಹೆಸರು ಬಂತು ಅಂದರೆ, ಹಾಸ ಅಂತಂದರೆ ನಗೋದು, ಹಾಸನ ಅಂದರೆ ನಗಿಸುವಂಥದ್ದು. ಸದಾ ನಗುತ್ತಾ ನಗುತ್ತಾ ಎಲ್ಲರನ್ನ ನಗಿಸುವ, ನಗು ಅಂದರೆ ಬರೀ ಜೋಕ್ ಹೊಡೆದು ನಗಿಸೋದಲ್ಲ, ಎಲ್ಲರ ಹೃದಯದಲ್ಲಿ ಸುಖ ಸಂತೋಷಗಳನ್ನು, ನೆಮ್ಮದಿ ತೃಪ್ತಿಗಳನ್ನು ತುಂಬಿ ತನ್ನ ವಾತ್ಸಲ್ಯದಿಂದ ಎಲ್ಲರನ್ನ ಹರಿಸುವಂಥವಳಂತೆ ಹಾಸನಾಂಬ. ಹಾಗಾಗಿ ನಗುತ್ತಾ ಬಾಗಿಲು ತೆರೆದು ದರ್ಶನ ಕೊಡುವಂಥ ಹಾಸನಾಂಬ ನಮ್ಮ ನೋವುಗಳನ್ನು ಹೋಗಲಾಡಿಸಿ ನಮಗೆ ಸಂತೋಷವನ್ನು ಕೊಡ್ತಾಳೆ ಅಂತನ್ನುವ ನಂಬಿಕೆಯಿಂದ ಸಾವಿರಾರು ಜನ ಹೋಗ್ತಾರೆ. ಹಾಸನಾಂಬ ದೇವಸ್ಥಾನದಲ್ಲಿ ವಿಶೇಷವಾದ ಜಾತ್ರೆ ಆಗುತ್ತೆ. ಅಲ್ಲಿ ಹೋಗಿ ಆ ಒಂದು ಪರಿಸರವನ್ನು ಅನುಭವಿಸಿಯೇ ತೀರಬೇಕು, ಅಷ್ಟು ಸೊಗಸಾಗಿರುತ್ತೆ ಅಂತ ಹಾಸನಾಂಬ ದೇವಿಯ ದರ್ಶನದ ಸಂದರ್ಭ ಇದು. ಈ ಪೃಥ್ವಿ, ಈ ಭೂಮಿ ಯಾರಿಗೆ ದಕ್ಕುತ್ತೆ, ಯಾರಿಗೆ ಒಲಿಯತ್ತೆ ಅಂತ ಒಂದು ಸುಭಾಷಿತ ಹೇಳುತ್ತೆ. ಸುವರ್ಣ ಪುಷ್ಪಾಂ ಪೃಥ್ವೀಂ ಚಿನ್ವಂತಿ ಪುರುಷಾಸ್ತ್ರಯಃ ಶೂರಶ್ಚ ಕೃತವಿದ್ಯಶ್ಚ ಯಶ್ಚ ಜಾನಾತಿ ಸೇವಿತುಂ. ಈ ಚಿನ್ನದ ಹೂವಿನಂಥ ಪೃಥ್ವಿಯನ್ನು ಯಾರು ಕಿತ್ಕೊಂಡು ತನ್ನದಾಗಿಸ್ಕೊಳ್ತಾನೆ, ಯಾರು ದಕ್ಕಿಸ್ಕೊಳ್ತಾನೆ ಅಂತಂದರೆ 3 ಬಗೆಯ ಜನ ಅಂತೆ. ಅವನು ಶೂರನಾಗಿರಬೇಕು, ಅಥವಾ ಕೃತವಿದ್ಯ ಅಥವಾ ಮಹಾ ಬುದ್ಧಿವಂತ ವಿದ್ವಾಂಸನಾಗಿರಬೇಕು, ಅಥವಾ ಸೇವಾಪರನಾಗಿರಬೇಕು. ನೋಡಿ ಎಷ್ಟು ಸೊಗಸಾಗಿದೆ ಇಲ್ಲಿ. ಶೂರನಾಗಿರಬೇಕು, ತನ್ನ ಪರಾಕ್ರಮದಿಂದ, ಛಲದಿಂದ, ಬಲದಿಂದ, ಪರಿಶ್ರಮದಿಂದ, ಭುಜಬಲದಿಂದ ಅಥವಾ ಧನಬಲದಿಂದ ಯಾವುದೋ ಒಂದು ವಿಶೇಷವಾದ ಬಲವನ್ನು ಪ್ರದರ್ಶಿಸಿ ತನ್ನ ಒಂದು ರಾಜಸ ಪ್ರಯತ್ನದಿಂದ ಈ ಜಗತ್ತಿನ ಎಲ್ಲವನ್ನು ಕೂಡ ದಕ್ಕಿಸ್ಕೊಳ್ಬೋದು, ಜಗತ್ತನ್ನೇ ಅವನು ದಕ್ಕಿಸ್ಕೋಬೋದು ಅಂತ. ಹಾಗೆ ಹೇಳಿದಾಗ ನನಗೆ ಅಲೆಕ್ಸಾಂಡರ್ ರಾಜನ ಜೀವನದ ಒಂದು ಸಣ್ಣ ಘಟನೆ ನೆನಪಾಗುತ್ತೆ. ಒಂದು ಪುಟ್ಟ ಹುಡುಗನಾಗಿದ್ದಾಗ ಆ ಅಲೆಕ್ಸಾಂಡರ್ ಒಂದು ಸಲ ಜ್ಯೋತಿಷಿಗೆ ತನ್ನ ಕೈಯನ್ನು ತೋರಿಸಿದಂತೆ, ಪಾಮಿಸ್ಟ್ಗೆ, ನನ್ನ ಕೈಯ ಒಂದು ರೇಖೆಗಳನ್ನು ಹೇಳಿ ನನ್ನ ಜೀವನ ಹೇಗಾಗ್ಬೋದು ಮುಂದೆ ಅಂತ. ಆಗ ಜ್ಯೋತಿಷಿ ಹೇಳಿದಂತೆ, ಎಲ್ಲ ರೇಖೆಗಳು ತುಂಬ ಚೆನ್ನಾಗಿವೆ, ಆದರೆ ನಿನ್ನ ಕೈಯ ನಡುವಿನಲ್ಲಿ ಅಡ್ಡಕ್ಕೆ ಒಂದು ರೇಖೆ ಇರಬೇಕಾಗಿತ್ತು, ಅದಿದ್ದುಬಿಟ್ಟಿದ್ರೆ ನೀನು ಜಗತ್ತನ್ನೇ ಗೆಲ್ಲಬೋದಾಗಿತ್ತು, ಆದರೆ ಅದಿಲ್ಲ, ಏನು ಮಾಡೋದು, ಅನ್ಫಾರ್ಚುನೇಟ್ ಅಂತ. ಆಗ ಆ ಹುಡುಗ ಹಿಂದೆ ಮುಂದೆ ನೋಡಲಿಲ್ವಂತೆ, ಓಡಿ ಹೋಗಿ ಒಂದು ಕಬ್ಬಿಣದ ಸಲಾಕೆಯನ್ನು ಕಾಯಿಸಿ ಬರೆ ಹಾಕೊಂಡ್ಬಿಟ್ಟು ಬಂದು ತೋರಿಸಿ ಜ್ಯೋತಿಷಿಗೆ ಹೇಳ್ತಾನಂತೆ, ನೋಡಿ ಆ ಮಧ್ಯದ ರೇಖೆ ಆಯಿತು, ಇನ್ಯಾವುದಾದ್ರು ರೇಖೆ ಇರಬೇಕಾದ್ರೆ ಹೇಳಿ, ನನಗೆಲ್ಲ ರೇಖೆಗಳು ಬೇಕು ಅಂತ.
ಮುಂದೆ ಈ ಪುಟ್ಟ ಹುಡುಗ ಅಲೆಕ್ಸಾಂಡರ್ ಆದ ಅಂತ ಕೇಳ್ತೀವಿ. ಯಾವ ಒಂದು ರೇಖೆಯನ್ನು, ಯಾವ ಒಂದು ಅದೃಷ್ಟವನ್ನು ವಿಧಿ ಕೊಡಲಾಗದೋ ಅದನ್ನು ಕೂಡ ದಕ್ಕಿಸ್ಕೋಬೋದು ಒಬ್ಬ ಶೂರ. ಅಂದರೆ ಅಂಥ ಛಲವಿದ್ದ ಪಕ್ಷದಲ್ಲಿ ನಮ್ಮ ಅಂತರಾತ್ಮದಲ್ಲಿ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಂದು ಶಕ್ತಿ ಬರುತ್ತೆ. ಆ ಸಬ್ಕಾನ್ಷಿಯಸ್ ಮೈಂಡ್ ಹೀಗೇ ಆಗಬೇಕು, ಇಂಥದ್ದನ್ನು ಸಾಧಿಸಬೇಕು ಅಂತ ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಗೆ, ನಮ್ಮ ವ್ಯಕ್ತಿತ್ವಕ್ಕೆ, ನಮ್ಮ ನಡೆನುಡಿಗೆ ನಿರ್ದೇಶಿಸ್ತಾ ಹೋಗುತ್ತೆ. ಹಾಗಾಗಿ ಛಲವಂತರು, ಬಲವಂತರು, ಯಾರು ಹೀರೋಸ್ ಅಂತ ಆಗ್ತಾರೋ ಅವರು ವಿಧಿಯನ್ನು ಮೆಟ್ಟಿ ನಿಲ್ಲುವಷ್ಟು ಒಂದು ಧೈರ್ಯವನ್ನು ತಾಳ್ತಾರೆ. ವಿಧಿ ಎಲ್ಲರನ್ನ ಆಡಿಸುತ್ತೆ ನಿಜ, ಆದರೆ ಮರಣಕ್ಕೆ ಮುಂಚಿತವಾಗಿ ನಮ್ಮ ಬುದ್ಧಿಯಿಂದ, ನಮ್ಮ ಛಲಬಲದಿಂದ ಬೇಕಾದಷ್ಟು ಸಾಧಿಸ್ಬೋದು. ಅಂತಹ ಶೂರರು ಪೃಥ್ವಿಯನ್ನು ಗೆಲ್ತಾರಂತೆ. ಇನ್ನೊಂದು ಬಗೆಯ ಜನ ಯಾರು ಅಂದರೆ ಕೃತವಿದ್ಯಾ. ಅಂದರೆ ಚೆನ್ನಾಗಿ ವಿದ್ಯೆಯನ್ನು ತಿಳ್ಕೊಂಡವರು, ಅರಗಿಸ್ಕೊಂಡವರು, ವಿದ್ಯೆಯನ್ನು ಕೇವಲ ಡಿಗ್ರಿ ಸರ್ಟಿಫಿಕೇಟ್ ಆಗಿ, ಯೋಗ್ಯತಾ ಪತ್ರವಾಗಿ ಎಲ್ಲೋ ಅಲ್ಮಾರಿದಲ್ಲಿ ಇಡೋದಲ್ಲದೆ ಯೋಗ್ಯತೆಯನ್ನು ಸಂಪಾದಿಸಿಕೊಂಡು ಆ ಬುದ್ಧಿಯನ್ನು, ಆ ಸ್ಮಾರ್ಟ್ನೆಸ್ಸನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅದು ಅವರ ಮಾತಿನಲ್ಲಿ, ನುಡಿಯಲ್ಲಿ, ಪ್ರಯತ್ನಗಳಲ್ಲಿ ತುಂಬಿ ಬರುವಂತೆ ಆ ವಿದ್ಯೆಯ ಸಾರ್ಥಕ ಪ್ರಯತ್ನವನ್ನು ಅವರು ಮಾಡ್ತಾ ಜಗತ್ತನ್ನು ಗೆಲ್ತಾರಂತೆ. ಬುದ್ಧಿವಂತಿಕೆಯಿಂದ, ಸ್ಮಾರ್ಟ್ನೆಸ್ಸಿಂದ, ಚಾತುರ್ಯದಿಂದ, ವಿದ್ಯೆಯಿಂದ ಅವರು ಜಗತ್ತನ್ನು ಗೆಲ್ತಾರೆ. ಅಂಥ ಜನರು ಕೆಲವರು ಇರ್ತಾರೆ. ಇನ್ನು ಮೂರನೇ ಬಗೆಯ ಜನರ ಬಗ್ಗೆ ಹೇಳುತ್ತೆ ಈ ಸುಭಾಷಿತ, ಯಶ್ಚ ಜಾನಾತಿ ಸೇವಿತುಂ. ಯಾರು ಸೇವಾಪರರು, ಯಾರು ನಿಸ್ವಾರ್ಥ ಭಾವದಿಂದ ಜಗತ್ತಿನ ನೊಂದವರಿಗೆ, ಕಷ್ಟದಲ್ಲಿರೋರಿಗೆ, ದೀನ ದಲಿತರಿಗೆ ಸೇವೆಯನ್ನು ಮಾಡ್ತಾರೋ, ನನಗಿಂಥದ್ದು ಬೇಕು, ಕೀರ್ತಿ ಬೇಕು, ಪ್ರತಿಫಲ ಬೇಕು, ಒಂದು ಗುರುತಿಸುವಿಕೆ ಬೇಕು, ಹೆಸರು ಬೇಕು ಅನ್ನೋ ಯಾವ ಅಪೇಕ್ಷೆ ಇಲ್ಲದೆ ಕೇವಲ ಪ್ರೇಮದಿಂದ ಯಾರು ಸೇವೆ ಮಾಡ್ತಾರೋ ಅವ್ರಿಗೆ ಇಡೀ ಜಗತ್ತು ಬಂದು ಮುಷ್ಟಿಯಲ್ಲಿ ನಿಲ್ಲುತ್ತೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಶೌರ್ಯದಿಂದ ಜಗತ್ತನ್ನು ಗೆಲ್ಬೋದು ಅಥವಾ ಬುದ್ಧಿವಂತಿಕೆಯಿಂದ ಗೆಲ್ಬೋದು, ಆ ಎಲ್ಲಕ್ಕಿಂತ ಮಿಗಿಲಾಗಿ ಸೇವೆಯಿಂದ ಗೆಲ್ಬೋದು. ಯಾರು ಸೇವೆ ಮಾಡ್ತಾರೋ ಪ್ರಾರಂಭದಲ್ಲಿ ಅಥವಾ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಬರೀ ಕಷ್ಟ, ತ್ಯಾಗ ಅಂತಲೇ ಅನಿಸ್ತಾ ಹೋಗ್ಬೋದು. ಆದರೆ ಸಂತೋಷದಿಂದ ಆ ಒಂದು ಆದರ್ಶವನ್ನು ಹಿಡಿದು ಮಾಡ್ತಾ ಮಾಡ್ತಾ ಕೊನೆಗೆ ತಿರುಗಿ ನೋಡಿದ್ರೆ ಅವ್ರಿಗೆ ಶತ್ರುಗಳೇ ಇರೋದಿಲ್ಲ, ಅಜಾತ ಶತ್ರುಗಳಾಗಿರ್ತಾರೆ. ಇಡೀ ಜಗತ್ತು ಅವರ ಪಾಲಿಗೆ ಒಂದು ಕುಟುಂಬವಾಗಿರುತ್ತೆ. ಯಾರು ನೊಂದವರಿಗೆ ನೆರವಾಗ್ತಾನೋ, ಆ ನಗುವಿನಲ್ಲಿ ತನ್ನ ನಗುವನ್ನು ಕಾಣ್ತಾನೋ ಆ ವ್ಯಕ್ತಿಯ ಸಾರ್ಥಕ್ಯ ಭಾವ ಅವನು ಎಲ್ಲರ ಹೃದಯದಲ್ಲಿ ಅನಭಿಷಿಕ್ತ ಚಕ್ರವರ್ತಿಯಾಗಿ ಉಳಿತಾನೆ. ಹಾಗಾಗಿ ಈ ಮೂರಲ್ಲಿ ಒಂದು ಗುಣ ಅಥವಾ ಮೂರಲ್ಲಿ ಎರಡು ಗುಣ ಅಥವಾ ಮೂರೂ ಗುಣಗಳನ್ನು ಮೈಗೂಡಿಸಿಕೊಂಡಾಗ ನಮ್ಮ ಜೀವನ ತುಂಬ ಸಾರ್ಥಕವಾಗುತ್ತೆ. ಯಾವುದಾದ್ರೂ ಒಂದು ವಿಶೇಷ ಗುಣವನ್ನು, ಆದರ್ಶವನ್ನು, ಧ್ಯೇಯವನ್ನು ನಮ್ಮದಾಗಿಸಿಕೊಂಡು ಸತತ ಪ್ರಯತ್ನ ಮಾಡ್ತಾ ಹೋದಾಗ ಜೀವನ ತನ್ನ ಯಶಸ್ಸಿನ ದಾರಿಯನ್ನು ನಮಗೆ ತೋರಿಸ್ತಾ ಹೋಗುತ್ತೆ. ಈ ಒಂದು ದರ್ಶನವನ್ನು ಈ ಸುಭಾಷಿತ ನಮಗೆ ಹೇಳುತ್ತೆ. ಬಹಳ ಸ್ವಾರಸ್ಯಕರವಾದ ಒಂದು ಮಾತು. ನಾವು ಸಾಮಾನ್ಯವಾಗಿ ಹಣೆ ಬರಹವನ್ನು ಅಥವಾ ವಿಧಿಯನ್ನು ಅಥವಾ ಅವಕಾಶ ಸಿಕ್ಕಲಿಲ್ಲ ಅಂತಲೋ ಅಥವಾ ಯಾರೋ ವಿಘ್ನ ತಂದರು ಅಂತಲೋ, ಅವರಿಂದ ಇವರಿಂದ ನನಗೆ ಅನನುಕೂಲವಾಯಿತು ಅಂತಲೋ ಇನ್ನೊಬ್ಬರ ಮೇಲೆ ದೋಷಾರೋಪಣೆ ಮಾಡ್ತಾ ನನ್ನ ಜೀವನದ ಯಶಸ್ಸಿನ ಒಂದು ಅಭಾವಕ್ಕೆ ಅವರೇ ಕಾರಣ ಅಂತ ಹೇಳ್ತಾ ಹೋಗ್ತೀವಿ. ಆದರೆ ಖಂಡಿತವಾಗಿ ಶೌರ್ಯ ಎಲ್ಲಿದೆಯೋ ಅಥವಾ ಬುದ್ಧಿವಂತಿಕೆಯ ಸಾರ್ಥಕ ಅನ್ವಯ, ಅಂದರೆ ಬುದ್ಧಿವಂತಿಕೆಯನ್ನು ಯಾವತ್ತು ಶಾರ್ಟ್ಕಟ್ ಮೂಲಕ ಒಂದು ಕೆಟ್ಟ ಉದ್ದೇಶಕ್ಕಾಗಿ ಬಳಸದೆ ಕೇವಲ ಧರ್ಮದ, ಸತ್ಯದ ಒಂದು ರಾಜಮಾರ್ಗದಲ್ಲೇ ನಡೆದು ಯಾರು ಬುದ್ಧಿಯನ್ನು ಸದುಪಯೋಗ ಪಡಿಸ್ಕೊಳ್ತಾರೋ ಅಥವಾ ನಿಸ್ವಾರ್ಥ ಪ್ರೇಮದಿಂದ ಜಗತ್ತಿನ ಸೇವೆ ಮಾಡ್ತಾರೋ ಅವರೆಲ್ಲರೂ ಕೂಡ ಧೀಮಂತರಾಗ್ತಾರೆ, ಶ್ರೀಮಂತರಾಗ್ತಾರೆ, ಜಗತ್ತನ್ನು ಆಳುವಂಥ ನಾಯಕರಾಗ್ತಾರೆ. ನಾವು ಮಹಾತ್ಮರ ಚರಿತ್ರೆಗಳಲ್ಲಿ ನೋಡ್ತೀವಿ, ಹೆಚ್ಚಿನವರು ತುಂಬ ಫಿಕ್ಸೆಡ್ ಡೆಪಾಸಿಟ್ ಮಾಡಿಟ್ಟಿಲ್ಲ, ತುಂಬ ಹಣ ಸಂಪಾದಿಸಿಲ್ಲ ಅಥವಾ ಕೇವಲ ಸುಖಭೋಗಗಳಲ್ಲಿ ಮುಳುಗಿಲ್ಲ. ಆದರೆ ತಮ್ಮ ತನು ಮನ ಧನವನ್ನು ಸಮಾಜದ ಹಿತಕ್ಕಾಗಿ ಬಳಸಿದ್ದಾರೆ. ಯಾವುದೋ ರೀತಿಯಲ್ಲಿ ಕಷ್ಟ ನಷ್ಟಗಳನ್ನು ಎದುರಿಸಿ ಮೇಲೆ ಬಂದು ತಮ್ಮ ಜೀವಿತೋದ್ದೇಶವನ್ನು ಸಾಧಿಸಿಕೊಂಡಿದ್ದಾರೆ. ಛಲದಿಂದ, ಬಲದಿಂದ ಎಲ್ಲವನ್ನ ಗೆದ್ದು ಮೇಲೆ ಬಂದಿದ್ದಾರೆ. ಆ ಎಲ್ಲರ ಜೀವನವನ್ನು ಕಂಡಾಗ ನಾವು ಕಾಣುವುದು ಈ ಮೂರು ಲಕ್ಷಣಗಳನ್ನೇ. ಒಂದು ಆ ಶೌರ್ಯವನ್ನು ಅಥವಾ ಒಂದು ಬುದ್ಧಿವಂತಿಕೆಯನ್ನು ಅಥವಾ ಸೇವಾಪರವಾದ ನಿಸ್ವಾರ್ಥ ಭಾವವನ್ನು. ಸಂತರಂತೆ ಸೇವಾಪರರಾಗ್ಬೋದು ನಾವು, ಅಥವಾ ನಮ್ಮ ಬುದ್ಧಿಶಕ್ತಿಯನ್ನು ಸರಿಯಾಗಿ ಬಳಸ್ಕೊಂಡು ನಾವು ಯಶಸ್ಸನ್ನು ಪಡಿಬೋದು, ಅಥವಾ ಶೂರರು ಧೀರರಾಗಿ ಕೆಚ್ಚದೆಯ ಪ್ರಯತ್ನದಿಂದ ಕೂಡ ಹಲವು ವಿಚಾರಗಳನ್ನು ಸಾಧಿಸ್ಬೋದು. ಶಂಕರಾಚಾರ್ಯರು ಹೇಳ್ತಾರೆ, ಜಿತಂ ಜಗತ್ಕೇನ ಮನೋಹಿಯೇನ. ಯಾರು ತನ್ನ ಮನಸ್ಸನ್ನು ಗೆದ್ದಿದ್ದಾರೋ ಅವರು ಜಗತ್ತನ್ನೇ ಗೆದ್ದವರು ಅಂತ. ಹೀಗೆ ನಮ್ಮೊಳಗಿನ ಸದ್ಗುಣಗಳನ್ನು ಅರಳಿಸ್ಕೊಳ್ತಾ ಜಗತ್ತನ್ನೇ ದಕ್ಕಿಸಿಕೊಂಡು ಒಂದು ಸಾರ್ಥಕವಾದ ಮನುಷ್ಯ ಜೀವನವನ್ನು ಬಾಳುವ ನಿಟ್ಟಿನಲ್ಲಿ ನಮಗೆ ಪ್ರೇರಣೆ ಕೊಡುವಂಥ ಈ ಸುಭಾಷಿತವನ್ನು ನೆನೆಸ್ಕೊಳ್ತಾ ಅಂಥ ಒಂದು ಪ್ರೇರಣೆಯಿಂದ ನಾವು ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗುವಂತೆ ಹಾಸನಾಂಬ ನಮಗೆಲ್ಲ ಅನುಗ್ರಹ ಮಾಡಲಿ ಅಂತ ಹಾರೈಸ್ತಾ ನಿಮಗೆಲ್ಲ ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ.